ಚುನಾವಣೆಯ ಸಂದರ್ಭದಲ್ಲಿ ಅಚ್ಚರಿಯ ಹೇಳಿಕೆಯೊಂದನ್ನ ಕೊಟ್ಟಿದ್ದಾರೆ. ವಾಕ್ ಮೀ ಅಥವಾ ವಾಕ್ ಚಾತುರ್ಯ ಅಂತ ಏನು ಹೇಳ್ಕೊಳ್ತಾರೆ, ಚಿಂತಕ ಅಂತ ಏನು ಪರಿಗಣಿಸ್ಕೊಳ್ತಾರೆ ಚಕ್ರವರ್ತಿ ಸುಲಿಬೆಲೆ ಅವರು. ನಾನು ಮಾಡ್ತಾ ಇರುವಂತಹ ಸಮಾಜ ಸೇವೆಯಲ್ಲಿ ಅಥವಾ ದೇಶವನ್ನ ಸುಧಾರಿಸುವ ಕೆಲಸ ಅಥವಾ ಸಮಾಜವನ್ನ ಸುಧಾರಿಸುವಂತ ಕೆಲಸ, ಈ ಒಂದು ಕೆಲಸದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇದರ ಅರ್ಥ ನಾನು ಕೂಡ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ತಯಾರಾಗಿದ್ದೀನಿ ಅಂತ. ಆದ್ರೆ ನಾನೇ ಹೋಗಿ ಟಿಕೆಟ್ ಅನ್ನ ಕೇಳೋದಿಲ್ಲ. ನಾನು ಒಬ್ಬ MLA ಅಥವಾ MP ಆಗಿ ಕೆಲಸವನ್ನ ಮಾಡೋದಕ್ಕೆ ತಯಾರಾಗಿದ್ದೀನಿ. ಆದ್ರೆ ಟಿಕೆಟ್ ಕೊಡಿ ಅಂತ ಯಾರ ಮನೆ ಬಾಗಿಲಿಗೂ ಹೋಗಿ ನಿಂತ್ಕೊಳ್ಳೋದಿಲ್ಲ. ಆದ್ರೆ ಅವರೇ ನನ್ನನ್ನ ಹುಡ್ಕೊಂಡು ಬಂದು ಟಿಕೆಟ್ ಅನ್ನ ಕೊಟ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಇವರ ಮಾತಿನ ಅರ್ಥ, ಈಗಾಗಲೇ ಇವ್ರ ಬಗ್ಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಮಾತುಕತೆ ನಡೀತಾ ಇದೆಯಾ ಟಿಕೆಟ್ ಕೊಡಬೇಕು ಅನ್ನೋ ಕಾರಣಕ್ಕಾಗಿ. ಯಾಕಂದ್ರೆ ಆಲ್ರೆಡಿ ಇವರು ಚಿಂತಕ ಅಂತ ಗುರುತಿಸ್ಕೊಂಡಿದ್ದಾರೆ. ಮಾತಿನಲ್ಲಿ ಎಲ್ಲರನ್ನ ಮೋಡಿ ಮಾಡೋಂಥವ್ರು, ರಾಜ್ಯಾದ್ಯಂತ ಓಡಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಹಣೆ ಬರಹ ಇದೆ ಅನ್ನೋದು ಇವ್ರಿಗೆ ಗೊತ್ತಾಗಿರುವಂತದ್ದು. ಹಾಗಾಗಿ ಕರ್ನಾಟಕದ ಯಾವುದೇ ಭಾಗದಲ್ಲಿ ಇವರನ್ನ ನಿಲ್ಲಿಸಿದ್ರೆ ಗೆದ್ದು ಬರ್ತೀನಿ ಅನ್ನುವಂತಹ ಭರವಸೆ ಇವರಿಗೆ ಕಾಡ್ತಾ ಇದೆ. ಈ ಒಂದು ಹೇಳಿಕೆಯಿಂದ ಜನರ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಂಡಿದೆ.